ನಮಸ್ಕಾರ ಪ್ರೀತಿಯ ಕನ್ನಡಿಗರಿಗೆ, ಕನೆಕ್ಟ್ ವಿತ್ RG ಚಾನಲ್ಗೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ಮುಂದೊಂದಿನ ಅಸ್ಸಾಂನ ಮುಖ್ಯಮಂತ್ರಿ ಆಗುತ್ತೇನೆ, ಹೋಗಿ ನಿಮ್ಮ ಅಮ್ಮನಿಗೆ ಹೇಳು. ಕೇವಲ 22 ವರ್ಷದ ಯುವಕನೊಬ್ಬ ತಾನು ಪ್ರೀತಿಸಿದ 17 ವರ್ಷದ ಹುಡುಗಿಗೆ ನೀಡಿದ ಭರವಸೆ ಇದು. ಇದು ಯಾವುದೋ ಸಿನಿಮಾದ ಡೈಲಾಗ್ ಅಲ್ಲ, ಬದಲಾಗಿ ಅಸ್ಸಾಂನ ಮುಖ್ಯಮಂತ್ರಿ ಹಿಮಂತ್ ಬಿಸ್ವಾ ಶರ್ಮಾ ಅವರ ನೈಜ ಪ್ರೇಮ ಕಥೆ. ಈ ಅದ್ಭುತ ಕಥೆ ಶುರುವಾಗಿದ್ದು ಗುವಾಹಟಿಯ ಪ್ರತಿಷ್ಠಿತ ಕಾಟನ್ ಕಾಲೇಜಿನ. ಆಗಷ್ಟೇ ವಿದ್ಯಾರ್ಥಿ ರಾಜಕಾರಣದಲ್ಲಿ ಸಕ್ರಿಯರಾಗಿದ್ದ ಹಿಮಂತ್ ಬಿಸ್ವಾ ಶರ್ಮಾ ಅವರಿಗೆ ಅದೇ ಕಾಲೇಜಿನಲ್ಲಿ ಓದುತ್ತಿದ್ದ ರಿಂಕಿ ಬುಯಾನ್ ಎಂಬ ಸುಂದರ ಹುಡುಗಿ ಮೇಲೆ ಪ್ರೀತಿ ಆಗ್ತದೆ. ಹಿಮಂತ್ ತಮ್ಮ ಪ್ರೀತಿಯನ್ನು ನಿವೇದನೆ ಮಾಡಿಕೊಂಡಾಗ ಅವರಿಗೆ 22 ವರ್ಷ, ರಿಂಕಿಗೆ ಕೇವಲ 17 ವರ್ಷ. ನಮ್ಮ ಮನೆಯಲ್ಲಿ, ವಿಶೇಷವಾಗಿ ನನ್ನ ಅಮ್ಮನಿಗೆ ಈ ಪ್ರೀತಿಯ ವಿಚಾರವನ್ನು ಹೇಗೆ ಹೇಳಲಿ ಎಂದು ರಿಂಕಿ ಕೇಳಿದಾಗ ಹಿಮಂತ್ ಅಷ್ಟೇ ಆತ್ಮವಿಶ್ವಾಸದಿಂದ, ನಿಮ್ಮ ಅಮ್ಮನಿಗೆ ಹೇಳು, ನಾನು ಭವಿಷ್ಯದಲ್ಲಿ ಅಸ್ಸಾಂನ ಮುಖ್ಯಮಂತ್ರಿ ಆಗುತ್ತೇನೆ ಎಂದು ಉತ್ತರಿಸಿದರು. ಆ ಕ್ಷಣ ರಿಂಕಿ ಆಶ್ಚರ್ಯಚಕಿತರಾದರೂ ಹಿಮಂತ್ ಅವರಲ್ಲಿದ್ದ ದೃಢ ಸಂಕಲ್ಪ ಹಾಗೂ ಗುರಿಯ ಅರಿವು ಅವರಿಗಾಯಿತು. ಈ ಜೋಡಿ ತಮ್ಮ ಭವಿಷ್ಯವನ್ನು ಭದ್ರಪಡಿಸಿಕೊಳ್ಳಲು ಬರೋಬ್ಬರಿ 1 ದಶಕಗಳ ಕಾಲ ಕಾಯಬೇಕಾಯಿತು. ಅಂತಿಮವಾಗಿ 2001ರಲ್ಲಿ ಹಿಮಂತ್ ಅವರು ಶಾಸಕರಾದ ನಂತರ ಅವರಿಬ್ಬರು ದಾಂಪತ್ಯ ಜೀವನಕ್ಕೆ ಕಾಲಿಟ್ಟರು. ಇಂದು ರಿಂಕಿ ಬುಯಾನ್ ಶರ್ಮಾ ಅವರು ಅಸ್ಸಾಂನ ಅತಿ ದೊಡ್ಡ ಮೀಡಿಯಾ ನೆಟ್ವರ್ಕ್ನ ಮ್ಯಾನೇಜಿಂಗ್ ಡೈರೆಕ್ಟರ್ ಆಗಿ ಯಶಸ್ವಿ ಉದ್ಯಮಿಯಾಗಿದ್ದಾರೆ. ಸುಮಾರು 30 ವರ್ಷಗಳ ಹಿಂದೆ ಯುವಕನಾಗಿದ್ದಾಗ ತಾನು ಪ್ರೀತಿಸಿದ ಹುಡುಗಿಗೆ ನೀಡಿದ್ದ ಮಾತಿನಂತೆ ಮೇ 2021ರಲ್ಲಿ ಹಿಮಂತ್ ಬಿಸ್ವಾ ಶರ್ಮಾ ಅವರು ಅಸ್ಸಾಂನ 15ನೇ ಮುಖ್ಯಮಂತ್ರಿಯಾಗಿ ಅಧಿಕಾರ ವಹಿಸಿಕೊಂಡರು. ಪ್ರೀತಿ, ನಂಬಿಕೆ ಮತ್ತು ಪರಿಶ್ರಮವಿದ್ದರೆ ಎಂಥ ದೊಡ್ಡ ಕನಸನ್ನಾದರೂ ನನಸು ಮಾಡಬಹುದು ಎಂಬುದಕ್ಕೆ ಇವರ ಈ ಪ್ರೇಮ ಕಥೆಯೇ ದೊಡ್ಡ ಉದಾಹರಣೆ. ರಾಜಕೀಯ ಮತ್ತು ಪ್ರೀತಿಯ ಈ ಅಪರೂಪದ ಕಥೆಯ ಬಗ್ಗೆ ನಿಮ್ಮ ಅನಿಸಿಕೆ ಏನು? ಕಾಮೆಂಟ್ ಮಾಡಿ ತಿಳಿಸಿ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ.